ಹಾಯ್ ಹಲೋ ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ಒನ್ ಮೋರ್ ಲಾಗ್ ಶಿಲ್ಪಾ ದೀಪು ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ, ಅದ್ರ ಜೊತೆಗೆ ಲೈಕ್ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ. ಎಲ್ಲರಿಗೂ ಏಕಾದಶಿ ಹಬ್ಬದ ಶುಭಾಶಯಗಳು. ನಮ್ಮ ಅರಸೀಕೆರೆ ಸುತ್ತಮುತ್ತ ಇರೋರಿಗೆಲ್ಲರಿಗೂ ಏಕಾದಶಿ ಹಬ್ಬ ಅಂದ ತಕ್ಷಣ ಗೊತ್ತಾಗುತ್ತೆ. ಯಾಕೆಂದರೆ ನಮ್ಮ ಮಾಲೇಕಲ್ ತಿರುಪತಿಲಿ ಜಾತ್ರೆ ನಡೆಯುತ್ತೆ. ತುಂಬ ಚೆನ್ನಾಗಿ ನಡೆಯುತ್ತೆ. ಜಾತ್ರೆ ಅಂದರೆ ಎಲ್ಲರಿಗೂ ತುಂಬ ಇಷ್ಟ. ಯಾಕೆ ಅಂದರೆ ಅಲ್ಲಿ ಜಾತ್ರೆಯಲ್ಲಿ ತೇರು ನೋಡೋದು, ದೇವ್ರ ಉತ್ಸವಗಳು ನೋಡೋದು ತುಂಬ ಚೆನ್ನಾಗಿರುತ್ತೆ. ಅದನ್ನೆಲ್ಲ ನೋಡೋದು, ಅಲ್ಲೆಲ್ಲ ಓಡಾಡಿಕೊಂಡು ಸುತ್ತಾಡಿಕೊಂಡು ಅಲ್ಲೆಲ್ಲ ಅಂಗಡಿಗಳು ಹಾಕಿರ್ತಾರೆ. ಅಂಗಡಿ ಮುಂಗಟ್ಟುಗಳಲ್ಲೆಲ್ಲ ಓಡಾಡಿಕೊಂಡು ನಮ್ಗೆ ಏನು ಬೇಕು ತಗೊಂಡು, ಅಲ್ಲಿ ಜಾತ್ರೆಯಲ್ಲಿ ಸಿಗೋವಂಥ ಪೂರಿ ಖಾರ ಎಲ್ಲ ಮನೆಗೆ ತೊಗೊಂಬರೋದು, ಜಾತ್ರೆಯಲ್ಲಿ ತೇರು ನೋಡೋದು, ಜಾತ್ರೆ ತೇರಿಗೆ ಬಾಳೆಹಣ್ಣು ಹೊಡಿಯೋದು, ಇದೆಲ್ಲ ತುಂಬ ಖುಷಿ ಕೊಡುತ್ತೆ ಮನಸ್ಸಿಗೆ. ಅದ್ರ ಜೊತೆಗೆ ಏಕಾದಶಿ ಹಬ್ಬದಲ್ಲಿ ಉಪವಾಸ ಆಚರಣೆ ಅಂತ ಮಾಡ್ತಾರೆ, ವ್ರತಾಚರಣೆ. ಅದು ತುಂಬ ಚೆನ್ನಾಗಿರುತ್ತೆ. ಅದನ್ನು ಮಾಡಿದ್ರೆ ತುಂಬ ಒಳ್ಳೇದು ಕೂಡ ಆಗುತ್ತೆ ಅಂತ ಹೇಳ್ತಾರೆ. ಅದರಲ್ಲೂ ಎಕ್ಸ್ಪೆಷಲಿ ನಮಗೆ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಮನೆ ದೇವರು. ನಾವು ಅದನ್ನು ಹಬ್ಬನ ಮಾಡೇ ಮಾಡ್ತೀವಿ. ಇದನ್ನು ನೋಡ್ತಿದ್ದಂಗೆ ನಿಮಗೆ ಗೊತ್ತಾಗ್ತಿದೆ ನಾನು ಏನು ತಿಂಡಿ ಮಾಡ್ತಿದ್ದೀನಿ ಅಂತ. ನಮ್ಮ ಮನೆಗಳಲ್ಲಿ ಯಾವ್ದಾದ್ರು ಹಬ್ಬ ಹುಣ್ಣಿಮೆ ನಮಗೆ ಈಸಿಯಾಗಿ ಹಬ್ಬ ಹುಣ್ಣಿಮೆ ಇದ್ದಾಗ ನಮ್ಗೆ ಈಸಿಯಾಗಿ ಕೆಲಸದ ಜೊತೆಗೆ ತಿಂಡಿ ಕೆಲಸ ಕಡಿಮೆ ಆಗಬೇಕಂದ್ರೆ ಈ ಥರ ಸಿಂಪಲ್ ಅಡಿಗೆಗಳನ್ನ ಮಾಡಿಕೊಂಡ್ರೆ ನಮಗೆ ಈಸಿ ಆಗುತ್ತೆ, ನಮಗೆ ಬೇಗ ಕೆಲಸ ಮುಗಿಯುತ್ತೆ. ಈ ಚಿತ್ರಾನ್ನ ಆಗಿರ್ಬೋದು, ಈ ಚಿತ್ರಾನ್ನ ಮಾಡುವಾಗಲೂ ಅಷ್ಟೇ, ಚಿತ್ರಾನ್ನದನ್ನ ಗೊಜ್ಜನ್ನ ಮಾಡಿಟ್ಕೊಂಡ್ಬಿಟ್ಟು ರೈಸ್ ಮಾಡಿಬಿಟ್ರೆ ಬೇಗ ಈಸಿಯಾಗಿ ಆಗುತ್ತೆ. ಬೇಗ ತಿಂಡಿಗಳು ಕೊಡ್ಬೋದು ಮನೇಲಿ ಇರೋರಿಗೆ. ಈ ಮನೇಲಿ ಹಬ್ಬ ಹುಣ್ಣಿಮೆಗಳಲ್ಲಿ ವಯಸ್ಸಾದವ್ರು ಇರ್ತಾರೆ, ಎಲ್ಲರೂ ಇದ್ದಾಗ ಈಸಿ ಆಗುತ್ತೆ. ಬಿದ್ದೋಗ್ತೀಯ ಕಣೋ, ಹಿಡಿಯೋ ಕೆಳಗಡೆ. ನನಗೆ ಮುತ್ತು ಬೇಡ, ಏನು ಬೇಡ, ನೀನು ಫಸ್ಟ್ ಕೆಳಗಡೆ ಇಡಿ. ನನಗೆ ತಿಂಡಿ ಮಾಡ್ತೀನಿ, ಕೆಳಗಡೆ ಇಳಿಯೋ. ಈ ಕಡೆಯಿಂದ ಬಾ, ಕೊಡ್ತೀನಿ. ಅಲ್ಲಿ ಬಿದ್ದೋಗ್ತೀಯ ಚೀರಮ್ಮ, ಮೆಟ್ಲಿರುತ್ತಲ್ಲಿ, ಆ ಕಡೆಯಿಂದ ಬಾ, ಕೊಡ್ತೀನಿ. ನಾವು ನೆಕ್ಸ್ಟ್ ವರ್ಷ ಹೋಗೋಣ, ಈ ವರ್ಷ ಬೇಡ, ಪಾಪು ಇದಾನಲ್ವಾ. ಮುಂದಿನ ವರ್ಷ ಎಲ್ಲ ಹೋಗೋಣ. ಪ್ಲೀಸ್ ಅಮ್ಮ. ಯಾರಾದ್ರೂ ಹೋದ್ರೆ ಅವ್ರ ಜೊತೆ ಕಳಿಸ್ತೀವಿ ಬಂದಿರು. ಮಾಮ ಹೋಗ್ತಾನ ಕೇಳ್ತೀನಿ, ಅವನೇನಾದ್ರೂ ಹೋದ್ರೆ ಅವನ ಜೊತೆ ಕಳಿಸ್ತೀನಿ, ಸರಿನಾ? ಸುಮ್ಮನೆ ಹಿಡಿಯೋ ಬಿದ್ದಿಯ. ನೋಡಿ, ಈ ಥರ ಈಸಿಯಾಗಿ ನಂದು ಟಿಫನ್ ರೆಡಿ ಆಯಿತು. ಈಗಿದ್ರ ಟೇಸ್ಟ್ ಹೇಗಿದೆ ಅಂತ ಹೇಳ್ಬಿಟ್ಟು ನನ್ನ ಮಗನ್ನ ಕೇಳೋಣ ಬನ್ನಿ. ಚಿನ್ನಮ್ಮ, ತಿಂಡಿ ಹೇಗಿದೆ? ಸೂಪರ್ ಮಮ್ಮಿ. ಆ ಥರ ಎಲ್ಲ ತಕ್ಕೋಬಾರ್ದು, ಅದೆಲ್ಲ ಸೇರಿಸಿ ತಿನ್ನಬೇಕು. ಕರ್ಬೇವಿನ ಸೊಪ್ಪು ತಿಂದರೆ ಕಣ್ಣಿಗೆ ಒಳ್ಳೆಯದು. ಅವನಿಗೆ ತಿಂಡಿ ಕೊಟ್ಟು ಅದ್ರ ಜೊತೆಗೆ ನಾನು ಅವನ ಜೊತೆ ಟಿಫನ್ ಮಾಡ್ಕೊಂಬಿಡೋಣ ಅಂದ್ಕೊಂಬಂದೆ. ನೋಡಿ, ಇವತ್ತು ಹಬ್ಬ ಅಲ್ವಾ, ಅದಕ್ಕೋಸ್ಕರ ನನ್ನ ಮಗನಿಗೆ ಬಟ್ಟೆ ತಂದಿದ್ರು. ನಮ್ಮ ಅತ್ತೆ ಚಿಕ್ಕತ್ತೆ ಬಂದಿದ್ದರು. ನನ್ನ ಮಗನ ನೋಡೋಕ್ಕೆ ಚಿಕ್ಕವನಿಗೆ ಬಟ್ಟೆ ತೊಗೊಂಬಂದಿದ್ರು ಅವರು. ಅವನ ಜೊತೆಗೆ ಇವನು ಬೇಜಾರು ಮಾಡ್ಕೋತಾನೆ, ಅವ್ನು ಚಿಕ್ಕವನಿಗೆ ಬಟ್ಟೆ ತಂದರು ನನಗೆ ಬಟ್ಟೆ ತರಲಿಲ್ಲ ಅಂತ ಬೇಜಾರು ಮಾಡ್ಕೋತಾರೆ ಅಂತೇಳಿ ಇವನಿಗೂ ಬಟ್ಟೆ ತೊಗೊಂಬಂದಿದ್ರು ಅವರು. ಅದೇ ಬಟ್ಟೆನ ಅವನಿಗೆ ಹಾಕ್ತಿದ್ದೀನಿ. ಇದು ಬಂದು ಚಿಕ್ಕವನಿಗೆ ಬಟ್ಟೆನ ಆನ್ಲೈನಲ್ಲಿ ಬುಕ್ ಮಾಡ್ಕೊಂಡಿದ್ದೆ. ಆಫರಲ್ಲಿ ಬಿಟ್ಟಿದ್ದರು. ಜಸ್ಟ್ ಇದು ಸಮಥಿಂಗ್ 180 ರುಪೀಸ್ ಅಷ್ಟೇ. ಅದನ್ನು ಆನ್ಲೈನಲ್ಲಿ ಬುಕ್ ಮಾಡಿ ತರಿಸ್ಕೊಂಡೆ ನಾನು. ಪಾಪು ಚಿಕ್ಕವನಿಗೆ, ಅವನಿಗೂ ಹೊಸ ಬಟ್ಟೆ ಹಾಕೋಣ ಅಂತೇಳಿ. ನಮ್ಮ ಮನೆ ದೇವ್ರ ಹಬ್ಬ ಅಲ್ವಾ, ಆ್ಯಸ್ ಯೂಶ್ವಲ್ ನಮ್ಮ ಮಕ್ಕಳಿಗೆ ಹೊಸ ಬಟ್ಟೆ ಹಾಕಿದ್ರೆ ಏನೋ ಒಂಥರ ಖುಷಿ. ಅದರಲ್ಲೂ ಮಕ್ಕಳಿಗೆ ಹಬ್ಬ ಹುಣ್ಣಿಮೆ ಬಂತು ಅಂದ್ರೇ ಒಂಥರ ಖುಷಿ. ಹೊಸ ಬಟ್ಟೆ ಹಾಕ್ಕೊಳ್ಳೋದು, ಮನೇಲಿ ಓಡಾಡೋದು, ಮಾಡಿರೋ ಅಡುಗೆ. ನಾವು ಚಿಕ್ಕವರಿದ್ದಾಗ ಅದೇ ಥರ ಅಲ್ವಾ, ನಮಗೂ ಹಬ್ಬಗಳು ಬಂತು ಅಂದರೆ ಹೊಸ ಬಟ್ಟೆ ಹಾಕ್ಕೋಬೇಕು, ನಮ್ಮ ಮನೇಲೂ ಎಲ್ಲ ಥರದ ತಿಂಡಿಗಳು ಮಾಡಬೇಕು ಅಂತ ಆಸೆ ಇರುತ್ತೆ. ಅದೇ ಥರ ನಮ್ಮ ಮಕ್ಕಳನ್ನ ನಾವು ಹೇಗೆ ಬೆಳೆದ್ವೋ ಅದೇ ಥರ ನಮ್ಮ ಥರನೇ ಅಲ್ವಾ ಅವ್ರ ಮೈಂಡ್ ಸೆಟ್ಟು ಕೂಡ ಓಡ್ತಾ ಇರುತ್ತೆ. ಅದರಲ್ಲೂ ಈಗಿನ ಕಾಲದಲ್ಲಂತೂ ಬಿಡಿ ಆ್ಯಸ್ ಯೂಶ್ವಲ್ ಮಕ್ಕಳಿಗೆ ಎಲ್ಲ ಥರ ಸೌಕರ್ಯಗಳನ್ನ ನಾವು ಕೊಡಲೇಬೇಕು. ತಂದೆ ತಾಯಿ ಕರ್ತವ್ಯ ಅದು. ಬಟ್ಟೆ ತುಂಬ ಚೆನ್ನಾಗಿತ್ತು, ಪರವಾಗಿಲ್ಲ. ಅಮೌಂಟ್ ವರ್ತ್ ಅಂತ ಅನ್ನಿಸ್ತು ನನಗೆ. ಕ್ವಾಲಿಟಿನೂ ಕೂಡ ಚೆನ್ನಾಗಿದೆ. ಬಟ್ ಒಂದು ಸಲ ಮಗುಗೆ ಬಣ್ಣ ಹೋಗುತ್ತೋ ಏನೋ ಗೊತ್ತಿಲ್ಲ, ವಾಶ್ ಮಾಡಿದ್ಮೇಲೆ ನೋಡಬೇಕು ಬಣ್ಣ ಹೋಗುತ್ತೋ ಇಲ್ವೋ ಅಂತ. ಬಟ್ ಅರ್ಜೆಂಟಿಗೆ ನಾನು ಹೋಗಿ ಶಾಪಿಂಗ್ ಮಾಡೋ ಬದಲು ಆ ಥರ ತಂದ್ಕೊಂಡೆ. ಇದು ನೋಡಿ ತೊಮಟ ಮಾಡೋಣ ಅಂತ ಹೇಳ್ಬಿಟ್ಟು
ಕಡಲೆ ತೊಮಟ ದೇವರಿಗೆ ನೈವೇದ್ಯ ಮಾಡಬೇಕಲ್ವ, ಅದಕ್ಕೆ ಕಡಲೆ ತೊಮಟ ಮಾಡೋಣ ಅಂತ ಹೇಳ್ಬಿಟ್ಟು ಕಡಲೆನ ಪೌಡ್ರ್ ಮಾಡಿಕೊಂಡೆ, ಬೆಲ್ಲನ ಪಾಕ ಮಾಡ್ಕೊಳ್ಳೋಣ ಅಂತೇಳಿ. ಬೆಲ್ಲಕ್ಕೆ ಜಾಸ್ತಿ ನೀರು ಹಾಕ್ಬಾರ್ದು, ಬೆಲ್ಲದ ಪಾಕ ಫುಲ್ಲು ಪಾಕ ಅದಕ್ಕೆ ಬರಬೇಕು. ಪಾಕ ಅದಕ್ಕೆ ಬಂದಾಗ ನಮಗೆ ಚೆನ್ನಾಗೇ ಮಾಡೋಕ್ಕಾಗೋದು. ನೋಡಿಕೊಂಡು ಅದಕ್ಕೆ ಕಾಯಿ ಬೇಕಲ್ವ, ಕಾಯಿನೂ ಸ್ವಲ್ಪ ತುರ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ಕೂತ್ಕೊಂಡೆ, ಕಾಯಿ ತುರ್ಕೊತಾ ಇದ್ದೆ. ನೋಡಿ ಈಗ ಪಾಕ ಆಗಿದೆ, ಎಲ್ಲ ಮಿಕ್ಸ್ ಮಾಡ್ಕೊತಿದ್ದೀನಿ. ನೀವೆಲ್ಲ ಯಾವ ಥರ ತೊಮಟ ಮಾಡ್ತೀರಾ ಅಂತ ನನಗೆ ಗೊತ್ತಿಲ್ಲ. ನಮ್ಮ ಮನೆಗಳಲ್ಲೆಲ್ಲ ಇದೇ ಥರ ಮಾಡ್ತಾರೆ. ಆರತಿ ತೊಮಟ ಅಂತ ಮಾಡ್ತಾರೆ. ಆರತಿ ತೊಮಟ ಮಾಡಿದಾಗ ದೇವ್ರುಗಳಿಗೆಲ್ಲ ಆರತಿ ಮಾಡೋಕ್ಕೆ ಅಂತ ತೊಗೊಂಡೋಗ್ತಾರಲ್ವ, ಆ ಥರ ಆರತಿ ತೊಮಟ ಮಾಡುವಾಗ ಕಡಲೆ ಬೀಜ ಎಲ್ಲ ಹಾಕಿ ಎಳ್ಳೆಲ್ಲ ಹಾಕಿ ಮಾಡ್ತೀವಿ ನಾವು ದೇವ್ರಿಗೆ ಆರತಿ ತೊಗೊಂಡೋಗ್ಬೇಕಾದ್ರೆ. ಇದನ್ನು ಆ್ಯಸ್ ಯೂಶ್ವಲ್ ಈ ತೊಮಟನ ನಾನು ಇವಾಗ ತೋರಿಸ್ತಾ ಇದ್ದೀನಲ್ಲ, ನಿಮ್ಗೇನು ತೋರಿಸ್ತಾ ಇದ್ದೀನಿ, ಈ ಥರ ಕಡಲೆ ತೊಮಟ ಕಾಯಿ ಮಿಕ್ಸ್ ಮಾಡಿ ಬೆಲ್ಲದ ಪಾಕನ ಹಾಕಿ ಏಲಕ್ಕಿ ಶುಂಠಿ ಎಲ್ಲ ಜಜ್ಜಿ, ಏಲಕ್ಕಿ ಶುಂಠಿನ ಪಾಕದಲ್ಲಿ ಬೇಕಾದರೂ ಮಾಡ್ಕೋಬೋದು. ಇಲ್ಲ ಅಂದರೆ ಈ ಥರ ಕಡಲೆನ ಮಿಕ್ಸಿಲಿ ಪೌಡ್ರ್ ಮಾಡ್ಕೋತೀವಲ್ವ, ಆವಾಗ ಬೇಕಾದರೂ ಏಲಕ್ಕಿ ಶುಂಠಿನ ಮಿಕ್ಸ್ ಮಾಡಿ ಪೌಡ್ರ್ ಮಾಡ್ಕೋಬೋದು. ಕಾಯಿ ತುರಿ ಮಾಡಿಕೊಂಡು ಇದನ್ನು ನಮ್ಮ ಕಡೆ ಎಲ್ಲ ಹಾಲು ತುಪ್ಪ ಬಾಳೆಹಣ್ಣು ಮಿಕ್ಸ್ ಮಾಡಿಕೊಂಡು ತೊಮಟನ ಇಟ್ಕೊಂಡು ಊಟ ಮಾಡ್ತಾರೆ. ಬಟ್ ಕಡಲೆ ಬೀಜ ಎಳ್ಳು ಎಲ್ಲ ಹಾಕಿದ್ರೆ ಅದೇ ಥರ ತಿನ್ಬೋದು. ಅದನ್ನು ನಾವು ಆರತಿ ತೊಮಟ, ಅದೇ ದೇವ್ರುಗಳಿಗೆ ಆರತಿ ಮಾಡ್ಕೊಂಡು ಹೋಗ್ತೀವಲ್ವ, ಆವಾಗ ನಾವು ಅದನ್ನು ಮಾಡ್ತೀವಿ. ಇದನ್ನೇನೆಂದರೆ ಹಬ್ಬಗಳಿಗೆ ದೇವರಿಗೆ ನೈವೇದ್ಯದ ಮೇಲೆ ಊಟ ಮಾಡಲಿಕ್ಕೆ ಹಾಲು ತುಪ್ಪ ಬಾಳೆಹಣ್ಣು ಈ ತೊಮಟ ಏನಿರುತ್ತೆ ಅದನ್ನು ಮಿಕ್ಸ್ ಮಾಡಿಕೊಂಡು ಊಟ ಮಾಡ್ತಾರೆ. ಒಬ್ಬೊಬ್ಬರು ಒಂದೊಂದು ಥರ ತೊಮಟ ಮಾಡ್ತಾರೆ. ಏಕಾದಶಿ ಹಬ್ಬದಲ್ಲಿ ಅಕ್ಕಿ ತೊಮಟ ಮಾಡ್ತಾರೆ. ಅದು ಅಕ್ಕಿ ತೊಮಟ ಮಾಡಿದ್ರೆ ಅಂತೂ 1 ತಿಂಗಳು ಬೇಕಾದರೂ ಇಟ್ಕೊಂಡು ತಿನ್ಬೋದು ಅಕ್ಕಿ ತೊಮಟನ. ಈ ತೊಮಟ ಏನಿಲ್ಲ ಅಂದರೂ 7ರಿಂದ 8 ದಿನ ಇರುತ್ತೆ. ಆದರೆ ಪಾಕನ ನಾವು ಯಾವ ರೀತಿ ತಗೋತೀವಿ ಪಾಕದ ಮೇಲೆ ಡಿಪೆಂಡ್ ಆಗಿರುತ್ತೆ. ಪಾಕ ನೋಡಿಕೊಂಡು ಹದವಾಗಿ ಬರಬೇಕು. ಪಾಕ ಹದವಾಗಿ ಬಂತು ಅಂದರೆ ಕೆಡೋದಿಲ್ಲ. 7 ದಿನ 8 ದಿನ ಆದರೂ ಬೇಕಾದರೂ ತೊಮಟ ಇರುತ್ತೆ. ಈ ಥರ ಮಿಕ್ಸ್ ಮಾಡಿಕೊಂಡು ಕ್ಲೀನಾಗಿ ಬಿಸಿ ಇರುತ್ತೆ ಪಾಕ. ಡೈರೆಕ್ಟ್ ಕೈನ ಹಾಕ್ಬಾರ್ದು. ಡೈರೆಕ್ಟ್ ಕೈ ಹಾಕಿದ್ರೆ ಸುಟ್ಕೊಂಡ್ಬಿಡುತ್ತೆ ಬೆಲ್ಲದ ಪಾಕ. ಈ ಥರ ಫುಲ್ಲು ಏನು ಮಡ್ಚಿಕಾಯಿ ಇರುತ್ತೆ, ಮಡ್ಚಿಕಾಯಲ್ಲಿ ತಿರುಗಿಸ್ಕೊಂಡು ಸ್ವಲ್ಪ ಇದು ಮಾಡಿಕೊಂಡು, ಗಂಟೆನಾಗಲ್ಲ, ಕ್ಲೀನಾಗಿ ಗೊತ್ತಾಗುತ್ತೆ. ಸ್ಮ್ಯಾಶ್ ಮಾಡ್ತಾ ಗೊತ್ತಾಗುತ್ತೆ ನಿಮಗೇನೆ. ನೋಡಿ ಬೆಲ್ಲ ನೋಡಿಕೊಂಡು ಕಲಿಸ್ಕೊಂಡು ಬೇಕು ಅಂದರೆ ಪಾಕನ ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಒಂದೇ ಸಲ ಹಾಕ್ಕೊಂಬಿಟ್ರೆ ಎಕ್ಸ್ಟ್ರಾ ಕಡಲೆ ಇಟ್ಕೋಬೇಕಾಗತ್ತೆ ನೀವು. ಒಂದೇ ಸಲ ಹಾಕ್ಕೊಂಡ್ರೆ ತೆಳುವಾಗಿಬಿಡುತ್ತೆ, ಗೊತ್ತಾಗೋದಿಲ್ಲ. ಅದಕ್ಕೆ ಏನು ಮಾಡಬೇಕು, ಸ್ವಲ್ಪನೇ ಪಾಕನ ಹದವಾಗಿ ಕಲಿಸ್ಕೊಂಡು ನಾದಿಸ್ಕೋಬೇಕು. ಅದು ಸ್ವಲ್ಪ ಆರ್ತಾ ಇದೆ ಅಂತ ಬಂದಾಗ ಕೈ ಹಾಕ್ಬೋದು, ಕೈಯಲ್ಲಿ ಹಾಕಿ ಮಿದಿಬೋದು. ಅಂದಾಗ ಮಿದಿಯೋವರೆಗೂ ಸ್ವಲ್ಪ ಸುಡ್ತಾ ಇರುತ್ತೆ, ಅಲ್ಲಿವರೆಗೂ ಇದನ್ನು ಇದು ಮಾಡ್ಕೊಂಡು ಸ್ಮ್ಯಾಶ್ ಮಾಡಿಕೊಂಡು ಆಮೇಲೆ ಬೇಕಾದರೆ ನೀವು ಡೈರೆಕ್ಟಾಗಿ ಕೈಯಲ್ಲಿ ಮಿದ್ಕೋಬೋದು. ಕೈಯಲ್ಲಿ ಮಿದ್ಕೊಂಡು ಲಡ್ಡುಗಳು ತೊಗೋಬೋದು. ಆಗ ಲಡ್ಡು ಥರ ಮಾಡ್ಕೋಬೋದು ತೊಮಟನ. ಆಗ ನಾವು ಮಿದ್ಕೊಂಡು ತೊಮಟದ ಥರ ಕಟ್ಟಬೇಕಾದ್ರೆ ಕೈಗೆ ಒಂದು ಸ್ವಲ್ಪ ತುಪ್ಪನ ಸವರ್ಕೊಂಡು ಮಿದ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ನಾವು ಚಿಕ್ಕವರಿದ್ದಾಗೆಲ್ಲ ನಮ್ಮ ಅಜ್ಜಿ ಅಕ್ಕಿ ತೊಮಟ ಮಾಡೋರು, ಕಡಲೆ ತೊಮಟ ಮಾಡೋರು ಇಟ್ಬಿಟ್ಟು ಒಂದು ತಟ್ಟೆ ತುಂಬ ಸಾಲಾಗಿ ಇಟ್ಬಿಟ್ಟಿರೋರು ಓಡಾಡ್ಕೊಂಡು ತಿಂದು ಖಾಲಿ ಮಾಡ್ತಿದ್ವು. ಈಗ ನಾವು ತೊಮಟ ಮಾಡೋದ್ರಿಂದ ಇವಾಗೆಲ್ಲ ಹೆಂಗೆ ಅಂದರೆ ಫ್ಯಾಮಿಲಿನೂ ಚಿಕ್ಕದಾಗ್ತಿದೆ, ಆಲೋಚನೆಗಳನ್ನು ತುಂಬ ಚಿಕ್ಕದಾಗಿ ಬರ್ತಿದೆ. ಹಂಗಾಗಿ ಸಿಂಪಲಾಗಿ ಈಸಿಯಾಗಿ ಮಾಡ್ಕೊಳ್ಳೋದು. ಎಷ್ಟು ಜನ ಒಂದು ಫ್ಯಾಮಿಲಿ ಅಂದರೆ ಗಂಡ ಹೆಂಡ್ತಿ ಮಕ್ಕಳು ಇಷ್ಟು ಜನ ಇರ್ತೀವಿ, ಅಷ್ಟು ಜನಕ್ಕೆ ಮಾಡ್ಕೊಂಬಿಡ್ತೀವಿ. ಸಿಂಪಲ್ ಆಗ್ತಾ ಜನ ಕಮ್ಮಿ ಆಗ್ತಾ ಫ್ಯಾಮಿಲಿಗಳಲ್ಲಿ ಮಾಡೋವಂಥ ಅಡುಗೆಗಳು ಕ್ವಾಂಟಿಟಿ ಕೂಡ ಕಡಿಮೆ ಆಗ್ತಾಯಿದೆ. ನೋಡಿ ಈ ಥರ ಪೂಜೆ ಮಾಡಿಕೊಂಡೆ ನಾನು ಸಿಂಪಲ್ಲಾಗಿ. ಆದರೆ ನಾವು ತಿರುಪತಿ ತಿಮ್ಮಪ್ಪನಿಗೆ ಗಂಧನ ತೇಯ್ದುಬಿಟ್ಟು ಹಚ್ಚಲೇಬೇಕು. ಪ್ರತಿ ಶನಿವಾರನೂ ತಿರುಪತಿ ತಿಮ್ಮಪ್ಪ ಸ್ವಾಮಿಗೆ ನಾವು ಫೋಟೋ ಒರೆಸಿ ಗಂಧನ ತೇಯ್ದುಬಿಟ್ಟೇ ಪೂಜೆ ಮಾಡ್ತೀವಿ. ಈ ಹಬ್ಬದಲ್ಲೂ ಅಷ್ಟೇ ನಾವು ತಿಮ್ಮಪ್ಪ ಸ್ವಾಮಿಗೆ ಮುಖ್ಯವಾಗಿ ಪೂಜೆ ಮಾಡಿರೋದ್ರಿಂದ ಗಂಧನ ತೇಯ್ದುಬಿಟ್ಟು ಇಟ್ಟು ಪೂಜೆ ಮಾಡಿದ್ದೀನಿ ನೈವೇದ್ಯಕ್ಕೆ. ಇವ್ನು ನೋಡಿ ನನ್ನ ಮಗನ ಗೋವಿಂದ, ನಾನು ಒಳಗಡೆ ಪೂಜೆ ಮಾಡ್ತಿದ್ನಲ್ವಾ, ಆವಾಗ ಇವನು ಗೋವಿಂದ ಮಾಡ್ತಾಯಿದ್ದ. ನನ್ನ ತಮ್ಮ ಬಂದಿದ್ದಲ್ಲ, ಅವ್ನು ಶೂಟ್ ಮಾಡಿದ್ದ ಇವನದು ವೀಡಿಯೋನ. ಗೋವಿಂದ ಅಂತ ಮಾಡ್ತಾಯಿದ್ದ ಅವನು ಸುತ್ಕೊಂಡು. ಅವನಿಗೆ ಅರ್ಜೆಂಟ್ ಲಡ್ಡು ತಿನ್ನೋಂಥ ಲಡ್ಡು ಅಲ್ಲ ಸಾರಿ ತೊಮಟ, ನಾನು ಮಿಸ್ಸಾಗಿ ಲಡ್ಡು ಅಂತ ಬಂದ್ಬಿಡುತ್ತದೆ ಬಾಯಿಗೆ. ತೊಮಟ ತಿನ್ನೋಂಥ ಹುಚ್ಚು ಅವನಿಗೆ. ನೋಡಿ ಇದು ನನ್ನ ತಮ್ಮ ಹೋಗಿದ್ದ ತಿರುಪತಿ ಬೆಟ್ಟಕ್ಕೆ. ಸಿಕ್ಕಾಪಟ್ಟೆ ಮಳೆ ಅಂದರೆ ಮಳೆ ಅಂತೆ. ಮಳೆಯಲ್ಲೂ ನೋಡಿ ಜನ ಮಾತ್ರ ಕಮ್ಮಿ ಆಗಲ್ಲ. ಯಾವುದೇ ಕಾರಣಕ್ಕೂ ಅಷ್ಟೇ, ಜಾತ್ರೆ ಅಂದ್ರೇ ಹಂಗೆ. ಅದಕ್ಕೆ ಅದನ್ನು ಮಳೆ ಬರಲಿ ಏನಾದ್ರು ಆಗಲಿ ಗಾಳಿ ಬೀಸಲಿ ಜಾತ್ರೆನೇ.
ಆ ಜಾತ್ರೆಗೆ ಹೋಗೋ ಖುಷಿನೇ ಬೇರೆ. ನೋಡಿ ದೇವ್ರದ್ದು ತೇರನ್ನ ಈ ಥರ ಅಲಂಕಾರ ಮಾಡಿದ್ರಂತೆ. ಆಲ್ಮೋಸ್ಟ್ ಇವ್ನು ಹೋಗೋಷ್ಟೊತ್ತಿಗೆ ತೇರೆಲ್ಲ ಎಳೆದಾಗಿದೆ. ಹೋಗಿದ್ದಲ್ಲ ಅವ್ನು ಕ್ಲಿಪ್ ತೊಗೊಂಬಂದ. ಅವ್ನು ನೋಡಿ ಅವ್ನು ಹುಚ್ಚಾಟನ ಅಕ್ಕ ಅಂತ ಹೇಳ್ಬಿಟ್ಟು ಅಲ್ಲಿ ಜಾತ್ರೆಗೆ ಬಂದಿರೋರ ಹತ್ರ ಟ್ಯಾಟೂ ಹಾಕಿಸ್ಕೊಂಬಂದಿದ್ದ. ಇದು ಎಂಟ್ರೆನ್ಸ್ದು ದೇವ್ರದ್ದು. ಇನ್ನು ಹೇಳ್ಕೊಬೇಕಂದ್ರೆ ನನ್ನ ಮಗನಿಗೆ ಟೆಸ್ಟ್ ನಡೀತಾ ಇರೋದ್ರಿಂದ ಅವ್ನಿಗೆ ಓದಿಸ್ತಾ ಇದ್ದೀನಿ. ಇದು ಪ್ರೊಫೈಲ್ ಪಿಕ್ಚರ್ನ ನಾನು ಫುಲ್ ಕಂಪ್ಲೀಟ್ ಮಾಡಿಲ್ಲ. ಒಂದು ಸ್ಟೂಡೆಂಟ್ ಪ್ರೊಫೈಲ್ನ ಕಂಪ್ಲೀಟ್ ಮಾಡಿಕೊಡ್ಬೇಕು. ಕಂಪ್ಲೀಟ್ ಮಾಡಿ ಒಂದು ಕಾಪಿ ಅವ್ರಿಗೆ ಕೊಟ್ಟು ಇನ್ನೊಂದು ಕಾಪಿ ನಾವು ತೊಗೋಬೇಕು. ಅವನಿಗೆ ಟೆಸ್ಟ್ ನಡೀತಾ ಇದೆ ಸಬ್ಜೆಕ್ಟ್ ವೈಸು. ಅವ್ನ ಟೆಸ್ಟಿಗೆ ಸ್ವಲ್ಪ ಓದಿಸ್ಬೇಕು. ಇವತ್ತು ಫುಲ್ ಅವ್ನ ಟೆಸ್ಟ್ ಮುಗಿಯೋವರೆಗೂ FA1 ಅವನದೇ ಕೆಲಸ ಆಗೋಗುತ್ತೆ. ಮಕ್ಕಳು ಟೆಸ್ಟ್ ಕೂಡ ಅಷ್ಟೇ ಇಂಪಾರ್ಟೆಂಟ್ ಅಲ್ವಾ ಲೈಫಲ್ಲಿ. ಮಕ್ಕಳು ಎಜುಕೇಷನ್ನ ಮಾತ್ರ ಯಾವತ್ತೂ ಯಾರೂ ಕೂಡ ನೆಗ್ಲೆಕ್ಟ್ ಮಾಡಬಾರ್ದು. ಮಕ್ಕಳಿಗೆ ಎಜುಕೇಷನ್ ಮಾತ್ರ ಕಂಪಲ್ಸರಿ. ಇವತ್ತು ಅವ್ರಿಗೆ ಆಸ್ತಿ ಅಂತ ನಾವು ಮಾಡೋದು ಅಂದರೆ ಎಜುಕೇಷನ್ನೇ. ಸೊ ಇಂಪಾರ್ಟೆಂಟ್ ಎಜುಕೇಷನ್. ಎಲ್ಲ ನಿಮ್ಮ ಮಕ್ಕಳಿಗೂ ಎಜುಕೇಷನ್ ಕಂಪಲ್ಸರಿ. ನೋಡಿ ಮಳೆ ಬಂದು ಈ ಥರ ಎಲ್ಲ ನೀರು ನಿಂತ್ಕೊಂಡಿದೆ. ಇಲ್ಲಿಗೆ ನನ್ನ ವೀಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಯಾರೆಲ್ಲ ನನ್ನ ವೀಡಿಯೋನ ನೋಡಿದ್ದೀರಾ ಎಲ್ರಿಗೂ ಧನ್ಯವಾದಗಳನ್ನ ಹೇಳ್ತಾ ನಾಳೆ ಇನ್ನೊಂದು ವ್ಲಾಗ್ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಜೀವನದಲ್ಲಿ ಏನೇ ಕಷ್ಟ ಬರಲಿ ಸುಖ ಬರಲಿ, ಕಷ್ಟ ಬಂದಾಗ ಕುಗ್ಗದಲೆ, ಸುಖ ಬಂದಾಗ ಇಗ್ದಲೆ ತಾಳ್ಮೆಯಿಂದ ಜೀವನ ಮಾಡ್ಕೊಂಡೋಗಿ. ಥ್ಯಾಂಕ್ ಯು.